ಸ್ನೇಹಿತರೆ ನಮಸ್ಕಾರ. ಒಂದೇ ಮಾತ್ರ ಭಾರತ್ ಮಾತೆಗೆ ನಾನು ನಿಮ್ಮ ಪ್ರೀತಿಯ ಆನಂದ ಸಿದ್ದರಡ್ಗಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೆನೆಸ್ಕೊಳ್ತೇನೆ. ಬನ್ನಿ, ಮೊದಲನೇದಾಗಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಮತ್ತೆ ವೀರರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಅಂಬೇಡ್ಕರ್ ಅವರಿಗೆ ಗೊತ್ತಾ ಇವತ್ತಿನ ವಿಷಯದ ಕುರಿತು ನಾವೆಲ್ಲ ತಿಳಿದುಕೊಳ್ಳೋಣ. ಸ್ನೇಹಿತರೆ ಬನ್ನಿ, ಭಾರತ 1947 ಆಗಸ್ಟ್ 15ಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ನೆರೆಯ ರಾಷ್ಟ್ರ ಪಾಕಿಸ್ತಾನ 1947 ಆಗಸ್ಟ್ 14ಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇಂಥ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಭಾರತದ ವಿಭಜನೆಯ ಕರಾಳ ಸತ್ಯದ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳೋಣ. ನೋಡಿ, ಭಾರತದ ವಿಭಜನೆಯ ಸಂದರ್ಭದಲ್ಲಿ ಸುಮಾರು 10 ಲಕ್ಷ ಹಿಂದೂಗಳ ಮಾರಣ ಹೋಮಾಯಿತು. ಬಹುಶಃ ನಿಮಗೆ ಆಶ್ಚರ್ಯವೆನಿಸಿರ್ಬೋದು. ಈ ಒಂದು ಟ್ರೈನ್ ಬರ್ತಾ ಇದೆ ಲಾಹೋರ್ದಿಂದ, ನೋಡ್ಬೋದು ಸ್ನೇಹಿತರೆ, ಲಾಹೋರ್ನಿಂದ ಟ್ರೈನ್ ಬರ್ತಾ ಇದೆ. ಈ ಟ್ರೈನ್ನಲ್ಲಿ ನೂರಾರು ಹಿಂದೂಗಳ ಹೆಣಗಳ ರಾಶಿ ಈ ಟ್ರೈನ್ ನೋಡ್ಬೋದು. ರೈಲು ಬರ್ತಾ ಇದೆ, ಪಾಕಿಸ್ತಾನದ ಲಾಹೋರ್ ಭಾಗದಿಂದ ಒಂದು ಟ್ರೈನ್ ಭಾರತಕ್ಕೆ ಬರ್ತಾ ಇದೆ. ಅಲ್ಲಿನ ಬಹುಸಂಖ್ಯಾತ ಹಿಂದೂಗಳು, ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು, ಹೀಗೆ ಭಾರತದಲ್ಲಿರುವಂತಹ ಅಲ್ಪಸಂಖ್ಯಾತರಾದಂತಹ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ಭಾರತಕ್ಕೆ ಬರಬೇಕು ಅನ್ನುವ ಒಂದು ವಿಚಾರದಿಂದ ಅಲ್ಲಿನ ಸಾಕಷ್ಟು ನೂರಾರು ಸಾವಿರಾರು ದೇಶಭಕ್ತರು, ಭಾರತದ ಹಿಂದೂಗಳು, ಪಾಕಿಸ್ತಾನದ ಹಿಂದೂಗಳು ಭಾರತಕ್ಕೆ ಬರ್ತಾ ಇರ್ತಾರೆ. ವಲಸಿಗರು, ನಿರಾಶ್ರಿತರು, ಅವರಿಗೆ ಮನೆ ಇಲ್ಲ, ಮಠ ಇಲ್ಲ, ಮಕ್ಕಳಿಲ್ಲ, ಏನೂ ಇಲ್ಲ. ಇವತ್ತು ಒಂದ್ ಕಡೆ ಮಕ್ಕಳು ದೂರ ಆಗ್ತದೆ, ಒಂದ್ ಕಡೆ ತಂದೆ ತಾಯಿ ಇಲ್ಲ, ಒಂದ್ ಕಡೆ ನೋಡ್ತಾ ಇದ್ರೆ ತಿಲಕ ಬಟ್ಟೆ, ಊಟ ಬಟ್ಟೆ ಏನೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಭಾರತದ ಬಹುಸಂಖ್ಯಾತದಂತ ದೇಶದಲ್ಲಿ, ಹಿಂದೂ ದೇಶದಲ್ಲಿ ಏನೆಲ್ಲ ಆಯ್ತು ಚಿತ್ರಣ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸ್ನೇಹಿತರೆ, ಭಾರತ ಜಾತ್ಯತೀತ ರಾಷ್ಟ್ರವಾಯಿತು, ಆದರೆ ಪಾಕಿಸ್ತಾನ ಇಸ್ಲಾಮಿಕ್ ರಾಷ್ಟ್ರವಾಯಿತು. ನೋಡಿ, ಇವರು ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದ ಮುಸ್ಲಿಂ ನಾಯಕ. ಏನ್ ಮಾಡ್ತಾರೆ ಅಂದ್ರೆ, ಇವರು ನನಗೆ ಭಾರತ ಬೇಕಾಗಿಲ್ಲ, ನನಗೆ ಪಾಕಿಸ್ತಾನ ಬೇಕು, ನನಗೆ ಸ್ವತಂತ್ರವಾದಂತ ದೇಶ ಬೇಕು, ಸ್ವತಂತ್ರವಾದ ಇಸ್ಲಾಮಿಕ್ ರಾಷ್ಟ್ರ ಬೇಕಂತೇಳಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಹಠ ಮಾಡ್ತಾರೆ, ಜಿದ್ದು ಸಾಧಿಸ್ತಾರೆ. ಮೊದಲು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ಒಪ್ಪೋದಿಲ್ಲ, ಮಹಾತ್ಮ ಗಾಂಧೀಜಿಯವರು. ಆದರೆ ಮೊಹಮ್ಮದ್ ಅಲಿ ಅವರ ಜಿನ್ನಾ ಮತ್ತು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವಂತಹ ಹಿಂದೂ ಮುಸ್ಲಿಂ ಗಲಾಟೆಗಳು, ಭಾರತದಲ್ಲಿ ನಡೆಯುತ್ತಿರುವಂತಹ ಹಿಂದೂ ಮುಸ್ಲಿಂ ಗಲಾಟೆಗಳು, ಡೈರೆಕ್ಟ್ ಆಕ್ಷನ್ ಡೇದಲ್ಲಿ ಸುಮಾರು 5,000 ಹಿಂದೂಗಳ ಮಾರಣ ಹೋಮ ಇತ್ತು ಪಶ್ಚಿಮ ಬಂಗಾಳದ ಪ್ರಾಂತ್ಯದಲ್ಲಿ. ಹೀಗೆ ಮನಗಂಡಂತ ಮಹಾತ್ಮ ಗಾಂಧೀಜಿಯವರು, ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನ್ ಮಾಡ್ತಾರೆ, ಒತ್ತಾಯಪೂರ್ವಕವಾಗಿ ಮೊಹಮ್ಮದ್ ಅಲಿ ಜಿನ್ನಾನ ಮಾತಿಗೆ ಇವರು ಮೊದಲ ಪಾಕಿಸ್ತಾನದ ಗವರ್ನರ್ ಜನರಲ್ ಆಗಿ ಸೇವೆ ಮಾಡ್ತಾರೆ. ನೋಡಿ, ಭಾರತ ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ವಿಭಜನೆ ಆಯಿತು. ಸ್ನೇಹಿತರೆ, ನಮಗೆ ಗೊತ್ತಿರುವುದು ಭಾರತ ಪಾಕಿಸ್ತಾನ ಹೇಗೆ ವಿಭಜನೆ ಆಯಿತು, ಹೇಗೆ ಪಾರ್ಟಿಷನ್ ಆಯ್ತು ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಅದು ಧರ್ಮದ ಆಧಾರದ ಮೇಲೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯಿತು. ಇಲ್ಲಿ ಯಾರಿದ್ದಾರೆ, ಎಲ್ಲಾ ಜಾತಿಯವರು, ಎಲ್ಲಾ ಜನಾಂಗದವರು ಈ ದೇಶದಲ್ಲಿ ಇದೀವಿ. ಆದರೆ ಪಾಕಿಸ್ತಾನದಲ್ಲಿ ಕೇವಲ ಮುಸ್ಲಿಮರು ಮಾತ್ರ. ಹೀಗೆ ಮೊಹಮ್ಮದ್ ಅಲಿ ಜಿನ್ನಾ ಘೋಷಣೆ ಏನ್ ಮಾಡ್ತಾರೆ ಅಂದ್ರೆ, ನಗುನಗುತ್ತಾ ಭಾರತವನ್ನ ತುಂಡರಿಸಿವಿ, ಮುಂದೆ ಅವರನ್ನ ಹಿಂಸೆ ಮಾಡಿ ಮತ್ತೊಮ್ಮೆ ಭಾರತವನ್ನ ತುಂಡರಿಸ್ತೀವಿ ಅಂತ ಹೇಳಿದ್ದು ಇದೇ ನಾಮರ್ದ ಮೊಹಮ್ಮದ್ ಅಲಿ ಜಿನ್ನಾ. ಈ ಜಿನ್ನಾ ಏನ್ ಕೆಲಸ ಮಾಡ್ತಾನೆ ಅಂದ್ರೆ, 1906ರಲ್ಲಿ ಢಾಕಾ ಅಂದ್ರೆ ಈಗಿನ ಬಾಂಗ್ಲಾದೇಶದ ಢಾಕಾದಲ್ಲಿ ಈ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ಈ ಮುಸ್ಲಿಂ ಲೀಗ್ ಕೆಲಸ ಏನಪ್ಪಾ ಅಂದ್ರೆ, ಹಿಂದೂ ಮುಸ್ಲಿಮರ ನಡುವೆ ನಡೆದಂತ ಗಲಾಟೆಗಳು, ಘರ್ಷಣೆಗಳು, ಸಂಘರ್ಷಗಳು, ಭಾರತದ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿದ್ದಂತ ಗಲಾಟೆಗಳು ಮತ್ತು ಇಸ್ಲಾಮರನ್ನ ಮುಸ್ಲಿಮರನ್ನ ಒಗ್ಗಟ್ಟು ಮಾಡುವ ಸಂಬಂಧ ಈ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ರಾಜಕೀಯವಾಗಿ ಒಗ್ಗಟ್ಟಾಗಬೇಕು, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿನೂ ಕೂಡ ಮುಸ್ಲಿಮರು ಫಿಟ್ ಆಗಬೇಕು, ಮುಸ್ಲಿಮರು ಒಗ್ಗಟ್ಟಾಗಬೇಕಂತೇಳಿ ಬಾಂಗ್ಲಾದೇಶದ ಢಾಕಾದಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ಭಾರತ ತುಂಡರಿಸಕ್ಕೆ ಇದೇ ನೇರವಾದ ಪಕ್ಷ, ನೇರ ಕಾರಣ ಅಂದ್ರೆ ಇದೇ ಪಕ್ಷ, ಮುಸ್ಲಿಂ ಲೀಗ್ ಪಕ್ಷ.
ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಂತೇಳಿ ಮಾಡ್ತಾರೆ, AIML ಅಂತೇಳಿ 1906 ಢಾಕಾದಲ್ಲಿ ಮೊದಲ ಸ್ಥಾಪನೆ ಮಾಡ್ತಾರೆ. ಆದ್ರೆ ಬರುಬರ್ತಾ ಮುಸ್ಲಿಂ ಲೀಗದ ಮಾನಸಿಕ ಸ್ಥಿತಿ ಹೇಗೆ ಬದಲಾವಣೆ ಆಗುತ್ತಂದ್ರೆ ಅದನ್ನ ಅಧ್ಯಕ್ಷನ ತೆಗೆದುಕೊಂಡಿದ್ದು ಈ ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾನಂದ್ರೆ ಮುಸ್ಲಿಂ ಲೀಗನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಾರೆ. ಮುಸ್ಲಿಂ ವಾದಿಗಳು, ಮುಸ್ಲಿಂ ಪ್ರತ್ಯೇಕವಾದಿಗಳು, ಪ್ರತ್ಯೇಕ ದೇಶ ಬೇಕಂತೇಳಿ ಜಿನ್ನಾ ಅವರು ಗಾಂಧಿಯನ್ನ ಎದುರು ಮಾಡಿ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಎದುರು ಹಾಕೊಂಡು ಇವತ್ತು ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾರೆ, ಪ್ರತ್ಯೇಕ ದೇಶದ ಕೂಗು, ಪ್ರತ್ಯೇಕ ದೇಶದ ರಾಷ್ಟ್ರವನ್ನ ಬೇಕಂತೇಳಿ ಬ್ರಿಟಿಷ್ ಅಧಿಕಾರಿ ಆದಂತ ಲಾರ್ಡ್ ಮೌಂಟ್ ಬ್ಯಾಟನ್ ಮುಂದೆ ಈ ರೀತಿಯಾಗಿ ನಮಗೆ ಸ್ವತಂತ್ರ ದೇಶ ಬೇಕು ಅಂತೇಳಿ ಇವರು ಏನ್ ಮಾಡ್ತಾರೆ, ತಮ್ಮ ಫೈಲ್ ಅನ್ನ ಇಡ್ತಾರೆ, ತಮ್ಮ ಮಾತುಗಳನ್ನ ವ್ಯಕ್ತಪಡಿಸ್ತಾರೆ. ಆದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಯಾವುದೇ ಕಾರಣಕ್ಕೂ ಭಾರತ ತುಂಡರಿಸಬಾರದು, ಭಾರತ ಒಡಿಬಾರದು, ಏನಾದ್ರೂ ಭಾರತ ವಿಭಜನೆ ಮಾಡ್ತೀರಂದ್ರೆ ಅದು ನನ್ನ ಹೆಣದ ಮೇಲೆ ಮಾಡ್ಬೇಕಂತೇಳಿ ಖಡಾಖಂಡಿತ ಹೇಳಿದ್ದು ಇದೇ ಮಹಾತ್ಮ ಗಾಂಧೀಜಿಯವರು. ಆದ್ರೆ ಬರುಬರ್ತಾ ಸುಮಾರು 4 ರಿಂದ 5 ವರ್ಷಗಳ ಒಳಗಡೆ ಕಾಂಗ್ರೆಸ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧೀಜಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಧ್ಯದಲ್ಲಿ ಒಡಕುಂಟಾಗುತ್ತೆ. ಇವತ್ತು ಒಡಕಿನ ಪ್ರಭಾವ ಏನಾಗುತ್ತೆ ಅಂದ್ರೆ ಭಾರತ ತುಂಡರಿಸಲಿಕ್ಕೆ ಮುಖ್ಯ ಕಾರಣ ಆಗುತ್ತೆ. ಯಾವ ರೀತಿಯಾಗಿ ತುಂಡರಿಸಕ್ಕೆ ಕಾರಣ ಆಗ್ತದಪ್ಪ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಇವರು ಮೊದಲು ಹಠ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ. ಮೊಹಮ್ಮದ್ ಅಲಿ ಜಿನ್ನಾ ಏನ್ ಮಾಡ್ತಾನೆ, ನಾನು ಭಾರತದ ಮೊದಲ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ರಾಜಕೀಯ ಆಟಗಳು ಇಲ್ಲಿ ಶುರು ಆಗುತ್ತೆ, ಪ್ರಾರಂಭವಾಗುತ್ತೆ. ಇಂಥದ ಕಲಹದಿಂದ ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಾನೆ, ಕಾಂಗ್ರೆಸ್ ನಲ್ಲಿ ಬಹುಸಂಖ್ಯಾತ ಹಿಂದೂಗಳ ಆಟ ನಡೀತಾ ಇದೆ, ನಮಗೆ ಮುಸ್ಲಿಮರಿಗೆ ಯಾವುದೇ ತರನೋ ಮಾನ ಮರ್ಯಾದೆ ಸಿಗ್ತಾ ಇಲ್ಲ, ಹಾಗಾಗಿ ನಮಗೆ ಭಾರತ ಬೇಕಾಗಿಲ್ಲ, ನಮಗೆ ಪ್ರತ್ಯೇಕವಾದ ರಾಷ್ಟ್ರ ಪಾಕಿಸ್ತಾನ ಬೇಕು ಅಂತೇಳಿ ಒಂದು ನಿರ್ಣಯ ಮಾಡ್ತಾರೆ. ಅದರ ಫಲವಾಗಿ ಅಖಂಡ ಭಾರತದ ಚಿತ್ರ ನೋಡ್ತಾ ಇರ್ತಾವೆಲ್ಲ, ಅಖಂಡ ಭಾರತದ ಚಿತ್ರ ಇಲ್ಲಿ ಫೋಟೋ ನೋಡ್ಬೋದು. ಒಂದ್ ಕಡೆ ಶ್ರೀಲಂಕಾ, ಒಂದ್ ಕಡೆ ಭಾರತ, ಒಂದ್ ಕಡೆ ಪಾಕಿಸ್ತಾನ, ಒಂದ್ ಕಡೆ ಪಶ್ಚಿಮ ಬಂಗ ಅಂದ್ರೆ ಪೂರ್ವ ಪಾಕಿಸ್ತಾನ, ಬಂಗಾಳ ಪ್ರದೇಶ, ಬಾಂಗ್ಲಾದೇಶ ಮತ್ತು ಮಯನ್ಮಾರ್. ಈ ರೀತಿ ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಭಾರತ 4 ದೇಶಗಳನ್ನಾಗಿ ಒಡೆದು ಹಂಚಿಕೆ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಬಹುದು ವಿಚಾರವನ್ನ ನಾವು ಹೇಗೆ ಮಾಡ್ಬೇಕಪ್ಪ ಅಂದ್ರೆ 1947ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಲಾಹೋರ್ನಿಂದ ಬರುತ್ತಿರುವಂತಹ ಟ್ರೈನ್ ನೋಡ್ಬೋದು. ಇದು ಟ್ರೈನ್ ಬರ್ತಾ ಇದೆ, ಲಾಹೋರ್ನಿಂದ ಟ್ರೈನ್ ಬರ್ತಾ ಇದೆ. ಇಂಥ ಬರುವ ಟ್ರೈನ್ ನಲ್ಲಿ ಸಾವಿರಾರು ಹಿಂದೂಗಳಿದ್ರು. ನಿರಾಶ್ರಿತ ಹಿಂದೂಗಳು ಈ ಟ್ರೈನ್ ನಲ್ಲಿ ಇದ್ದಾರೆ ಎನ್ನುವಂತ ಮುಸ್ಲಿಮರು ತಿಳಿದುಕೊಂಡು ಎಲ್ಲ ಟ್ರೈನ್ ಇರುವಂತ ಹಿಂದೂಗಳನ್ನ ಸುಡುತ್ತಾರೆ, ಕೊಲೆ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ಅವರ ಕೈ ಕಾಲನ್ನ ಕತ್ತರಿಸ್ತಾರೆ. ಈ ರೀತಿಯಾಗಿ ಟ್ರೈನ್ ಅನ್ನ ಹೆಣದ ರಾಶಿಯನ್ನ ಭಾರತಕ್ಕೆ ಕಳಿಸ್ಕೊಡ್ತಾರೆ ಪಾಕಿಸ್ತಾನಿಯರು. ಇಲ್ಲಿದಂತ ಮುಸ್ಲಿಮರು ಏನ್ ಮಾಡ್ತಾರೆ, ಇಲ್ಲಿರುವಂತ ಎಲ್ಲಾ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿರುವಂತ ಎಲ್ಲ ಭಾರತೀಯ, ಅಲ್ಲಿರುವಂತ ಎಲ್ಲಾ ಹಿಂದೂಗಳು ಭಾರತಕ್ಕೆ ವಾಪಸ್ ಆಗ್ಬೇಕಾದ್ರೆ ಈ ರೀತಿಯಾಗಿ ಹೆಣಗಳ ರಾಶಿ ಬರುತ್ತೆ. ಟ್ರೈನ್ ಅಲ್ಲಿ ಹೆಣಗಳ ರಾಶಿ ಬರುತ್ತೆ. ಸ್ನೇಹಿತರೆ ನೋಡ್ಬಹುದು, ಭಾರತದ ವಿಭಜನೆ ದುರಂತ ಅತ್ಯಂತ ದೊಡ್ಡ ದುರಂತ. ಹೇಗೆ ಪಾಕಿಸ್ತಾನ ಇಸ್ಲಾಮಿಕ ರಾಷ್ಟ್ರವಾಯಿತು, ಭಾರತ ಜಾತ್ಯತೀತ ರಾಷ್ಟ್ರ ಅನ್ನೋದ್ರ ಬಗ್ಗೆ ಇದೊಂದೇ ಉದಾಹರಣೆ ಸಾಕು ನಮಗೆ. ಪಾಕಿಸ್ತಾನ ಇವತ್ತು ಏನೆಲ್ಲ ಮಾಡ್ತದೆ ಹಿಂದೂಗಳ ಬಗ್ಗೆ, ಚಿತ್ರ ಹಿಂಸೆ ಕೊಡ್ತಾ ಇದೆ ಅಲ್ಲಿನ ಹಿಂದೂಗಳಿಗೆ. ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಾನೆ, ಭಾರತ ಜಾತ್ಯತೀತ ರಾಷ್ಟ್ರವಾಗಿ ನೀವು ಮಾಡಿರಬೇಕು. ನಿಮ್ಮಲ್ಲಿನ ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಭಾರತ ನೀವು ಜಾತ್ಯತೀತ ಮಾಡಿರಿ. ಆದರೆ ನಮ್ಮಲ್ಲಿರುವಂತ ಮುಸ್ಲಿಮರು, ನಮ್ಮಲ್ಲಿರುವಂತ ನಾಯಕತ್ವ, ನಮ್ಮ ಪಾಕಿಸ್ತಾನ ಇರುವಂತ ಒಗ್ಗಟ್ಟಿನ ಶಕ್ತಿಯಿಂದ ಇವತ್ತು ನಾವು ಇಸ್ಲಾಮಿಕ್ ರಾಷ್ಟ್ರ ಮಾಡಿವೆ ಅಂತ ಹೇಳಿ ಮೊಹಮ್ಮದ್ ಅಲಿ ಜಿನ್ನಾ ನನ್ನ ಸಭೆಯಲ್ಲಿ ಹೇಳ್ತಾನೆ. ಹೀಗೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತೆ. ನೋಡ್ಬೋದು, ಅಲ್ಲಿನ ಸಾವಿರಾರು ಹಿಂದೂಗಳ ಮನೆ ಮಠಗಳು, ಆಸ್ತಿ ಪಾಸ್ತಿಗಳು ಇವತ್ತು ಭಾರತಕ್ಕೆ ಉಡ್ಲಿಕ್ಕೆ ಬಟ್ಟೆ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ. ಭಾರತದ ಗಡಿಗೆ ಬಂದು ಅವರ ಹೆಣಗಳ ರಾಶಿ ನೋಡ್ಬೋದು, ಹೆಣಗಳ ರಾಶಿ ಬಿದ್ದಿರುತ್ತೆ. ಆದರೆ ಇದನ್ನೆಲ್ಲ ಮನಗಂಡಂತ ಇಲ್ಲಿನ ಕಾಂಗ್ರೆಸ್ನ ನಾಯಕರು ಲಕ್ಷಾಂತರ ಹಿಂದೂಗಳ ಹೆಣಗಳ ರಾಶಿಯ ಬಗ್ಗೆ ಒಬ್ಬರು ಕೂಡ ಮಾತು ಬಿಚ್ಚಲ್ಲ. ಕಾರಣ ಏನಂದ್ರೆ ಮುಸ್ಲಿಮರ ಓಲೈಕೆಗಾಗಿ ಬಿದ್ದಂತ ಕಾಂಗ್ರೆಸ್ ಇವತ್ತು
ಮೌನವಾಗಿದ್ದಾರೆ. ಸಾವಿರಾರು ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮ ಆಯಿತು. ಆದರೂ ಕೂಡ ಪಾಕಿಸ್ತಾನದಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ನಡೀತಾ ಇದೆ, ಹಿಂದೂ ಮುಸ್ಲಿಂ ಗಲಾಟೆ ನಡೀತಾ ಇದೆ, ಭಾರತಕ್ಕೆ ವಲಸೆ ಬರುತ್ತಿರುವಂತ ಹಿಂದೂಗಳ ನರಮೇಧ ಆಗ್ತಾ ಇದೆ. ಆದರೂ ಕೂಡ ಯಾರು ಒಬ್ರು ಕೂಡ ಹಿಂದೂಗಳ ಪರವಾಗಿ ಧ್ವನಿ ಎತ್ತಲ್ಲ. ಕಾರಣ ಹಿಂದೂಗಳು ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಈ ದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ರೇಪ್ ನಡೀತಾ ಇದೆ, ಮರ್ಡರ್ಗಳಾಗ್ತಾ ಇದಾವೆ, ಕೊಲೆಗಳಾಗ್ತಾ ಇದಾವೆ. ಇವತ್ತು ನಿರಂತರವಾಗಿ ಹಿಂದೂಗಳ ಮೇಲೆ ಲ್ಯಾಂಡ್ ಜಿಹಾದ್, ಲೋಬೋ ಜಿಹಾದ್, ವಕಫ್ ಜಿಹಾದ್, ಲವ್ ಜಿಹಾದ್ ಅಂತೇಳಿ ಈ ದೇಶದ್ರೋಹಿಗಳು ಪಾಕಿಸ್ತಾನಿಯರು ನಿರಂತರವಾಗಿ ಭಾರತದ ಮೇಲೆ 2025 ಕೂಡ ನಿರಂತರವಾಗಿ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ಅವತ್ತೇ ಮೊಹಮ್ಮದ್ ಅಲಿ ಜಿನ್ನಾ ಹೇಳ್ತಾನೆ, ನಗುನಗುತ್ತಾ ನಾವು ಪಾಕಿಸ್ತಾನ ವಿಭಜನೆ ಮಾಡಿದೀವಿ, ಮುಂದೆ ನಾವು ನಿಮ್ಮನ್ನ ಚಿತ್ರಹಿಂಸೆ ಮಾಡಿ 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 ಮತ್ತೆ ಭಾರತವನ್ನ ತುಂಡರಿಸ್ತೀವಿ ಅಂತ ಹೇಳಿದ್ದು ಇದೇ ಮೊಹಮ್ಮದ್ ಅಲಿ ಜಿನ್ನಾ. ಸ್ನೇಹಿತರೆ, ಮೊಹಮ್ಮದ್ ಅಲಿಯ ಜಿನ್ನಾ ಮಾನಸಿಕ ಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಬಹುಶಃ ಊಹೆ ಮಾಡಲು ಆಗಲ್ಲ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ, ಧರ್ಮದ ವಿಭಜನೆ ಮೇಲೆ ನೀವು ಭಾರತ ಪಾಕಿಸ್ತಾನ ವಿಭಜನೆ ಮಾಡಿರಿ. ಆದರೆ ಇವತ್ತು ಏನಾಗ್ತಾ ಇದೆ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಭಾರತ ಅಂತೇಳಿ ನೀವು ಏನು ದೇಶ ವಿಭಜನೆ ಮಾಡಿರಲ್ಲ, ಇವತ್ತು ಕೂಡ ಈ ದೇಶದಲ್ಲಿ ಚಿತ್ರಹಿಂಸೆ ನಡೀತಾ ಇದೆ, ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅಲ್ಲಿನ ಪಾಕಿಸ್ತಾನದಲ್ಲಿ ಏನೆಲ್ಲ ನಡೀತಾ ಇದೆ, ಆದರೂ ಕೂಡ ನಮ್ಮ ಸಿಂಧು ಪ್ರಾಂತದಲ್ಲಿರುವಂತಹ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾನೆ ಇದೆ. ಈ ರೀತಿಯಾಗಿ ಇಸ್ಲಾಮಿನ ಮಾನಸಿಕ ಹೇಗಿದೆ ಪಾಕಿಸ್ತಾನದಲ್ಲೂ ನೋಡಕ್ಕೆ 1947 ಚಿತ್ರಣ ಸಾಕು. ಸುಮಾರು 10 ಲಕ್ಷ ಹಿಂದೂಗಳ ಮಾನವ ಮುಕ್ತಿ. ಆದರೆ ಯಾರೊಬ್ಬ ಕೂಡ ರಾಜಕೀಯ ವ್ಯಕ್ತಿಗಳ ಒಂದು ಮಾತು ಕೂಡ ಬಾಯ್ಬಿಚ್ಚಲ್ಲ. ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಸುಮಾರು 10 ಲಕ್ಷ ಹಿಂದೂಗಳ ಮಾರಣವಾಯಿತು. ಇದಕ್ಕೆ ಕಾರಣ ಹಿಂದೂಗಳ ನರದೌರ್ಬಲ್ಯ, ಹಿಂದೂಗಳ ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಈ ರೀತಿಯಾಗಿ ದೌರ್ಜನ್ಯಗಳು ನಡೀತಾ ಇದೆ. ನೋಡಿ, ಇವರು ಭಾರತದ ಕೊನೆಯ ವೈಸ್ರಾಯ್ ಮೌಂಟ್ ಬ್ಯಾಟನ್, ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೇಳಿ ಭಾರತದ ಮೊದಲ ಕೊನೆಯ ವೈಸ್ರಾಯ್. ಇವರು ಏನು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ 1948 ನಾವು ಭಾರತವನ್ನ ಸ್ವಾತಂತ್ರ್ಯಗೊಳಿಸ್ತೀವಿ ಅಂತ ಹೇಳಿ ಮೊದಲೇ ಹೇಳಿರ್ತಾರೆ. ಆದ್ರೆ ಬ್ರಿಟನ್ ನಡೆಯುವಂತ ಜಾಗತಿಕ ಗಲಾಟೆಗಳು ಏನೆಲ್ಲ ನಡೀತಾ ಇದೆ ಅನ್ನೋದ್ರು ಮನಗಂಡಂತ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ 1947 ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಕೇವಲ ಸ್ವಾತಂತ್ರ್ಯ ನಮಗೆ ಚರಕದಿಂದ ಸುತ್ತಿ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸಾವಿರಾರು ಜನರು ಪ್ರಾಣವನ್ನು ಬಲಿದಾನವೆದು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಇವರು ಇಂಥ ಮಹಾನ್ ನಾಯಕರು. ಇವರು ನಿಜವಾದ ಹೋರಾಟದ ಫಲವಾಗಿ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೂ ಕೂಡ ಇವತ್ತು ಏನಾಗ್ತಿದೆಪ್ಪ ಅಂದ್ರೆ ನೋಡ್ಬೋದು, ಬಹುಶಃ ಅಖಂಡ ಭಾರತವನ್ನ ಹೇಗೆ ತುಂಡರಿಸ್ತಾರಪ್ಪ ಅಂದ್ರೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಮತ್ತು ಶ್ರೀಲಂಕಾ, ಭಾರತ, ಇದು ಈ ದೇಶದ ಇಡೀ ಅಖಂಡ ಭಾರತವನ್ನ ಛಿದ್ರ ಮಾಡಿದ್ದು ಯಾರಂದ್ರೆ ಇದೇ ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ಕೊನೆಯ ವಾಯ್ಸ್ರಾಯ್ ಭಾರತವನ್ನ ತುಂಡರಿಸಿ ಹೋಗ್ತಾನೆ. ಭಾರತ ಧರ್ಮದ ಆಧಾರದ ಮೇಲೆ ವಿಭಜನೆ ಆಗ್ಬೇಕಂತೇಳಿ ಘೋಷಣೆ ಮಾಡಿದ್ದು ಲಾರ್ಡ್ ಮೌಂಟ್ ಬ್ಯಾಟನ್, ಕೊನೆಯ ಬ್ರಿಟಿಷ್ನ ವಾಯ್ಸ್ರಾಯ್. ಆದ್ರೆ ಈ ಭಾರತದ ಬಗ್ಗೆ ಸಂಪೂರ್ಣವಾಗಿ ಭೌಗೋಳಿಕವಾಗಿ ಯಾವುದೂ ಕೂಡ ವಿಷಯ ಗೊತ್ತಿರಲ್ಲ. ಈ ರಾಡ್ಕ್ಲಿಫ್ನವ ಬ್ರಿಟಿಷ್ ಅಧಿಕಾರಕ್ಕೆ ಭಾರತದ ನಕ್ಷೆದ ಬಗ್ಗೆನೇ ಗೊತ್ತಿರಲ್ಲ. ರಾತ್ರೋರಾತ್ರಿ ಬರ್ತಾನೆ. ಸುಮಾರು 5 ವಾರಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಭೌಗೋಳಿಕ ಪ್ರದೇಶವನ್ನು ಇನ್ನೂ ಕೂಡ ನಾವು ರಾಡ್ಕ್ಲಿಫ್ ಲೈನ್ ಅಂತ ಮಾತಾಡ್ತೀವಿ. ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ರಾಡ್ಕ್ಲಿಫ್ ಲೈನ್ ಅಂದ್ರೆ ಇದನ್ನ ತುಂಡರಿಸಿದ್ದು ಭಾರತ ಮತ್ತು ಪಾಕಿಸ್ತಾನವನ್ನ ಮಧ್ಯದಲ್ಲಿ ಕೊರೆದು ಮಧ್ಯದಲ್ಲಿ ಒಡೆದಿದ್ದು ಯಾರಂದ್ರೆ ಅದು ರಾಡ್ಕ್ಲಿಫ್ ಲೈನ್. ರಾಡ್ಕ್ಲಿಫ್ ಸಿರಿಲ್ ರಾಡ್ಕ್ಲಿಫ್ ಅಂತೇಳಿ ಬ್ರಿಟಿಷ್ನ ಒಬ್ಬ ಅಡ್ವೊಕೇಟ್ ಇರ್ತಾನೆ. ಆ ಅಡ್ವೊಕೇಟ್ ಏನಪ್ಪ ಅಂದ್ರೆ ಭಾರತದ ಬಗ್ಗೆ ಏನು ಗೊತ್ತಿರಲ್ಲ ಭಾರತದ ಬಗ್ಗೆ. ಅವನು ಭಾರತವನ್ನ ತುಂಡರಿಸಿ ಹೋಗ್ತಾನೆ. ಧರ್ಮದ ಆಧಾರ ಮೇಲೆ ಭಾರತ ತುಂಡರಿಸಿ ಹೋಗಿದ್ದು ಯಾರಪ್ಪ ಅಂದ್ರೆ ಇದುವೇ ರಾಡ್ಕ್ಲಿಫ್ ಲೈನ್. ಇದಕ್ಕೆ ರಾಡ್ಕ್ಲಿಫ್ ಲೈನ್ ಅಂತಾರೆ. ಇದಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಭಾರತ ಭೌಗೋಳಿಕವಾಗಿ ತುಂಡರಿಸ್ತೆ ಇದೇ ರಾಡ್ಕ್ಲಿಫ್ ಲೈನ್. ಸ್ನೇಹಿತರೆ, ಭಾರತ ಧರ್ಮದ ಆಧಾರ ಮೇಲೆ ವಿಭಜನೆ ಆಯಿತು. ಭಾರತ ಸೆಕ್ಯುಲರ್ ದೇಶ ಆಯಿತು, ಪಾಕಿಸ್ತಾನ ಇಸ್ಲಾಂ ಕಂಟ್ರಿ ಆಯಿತು. ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹಿಂದೂಗಳು ಅಂದ್ರೆ ಬಹುಸಂಖ್ಯಾತ ಹಿಂದೂಗಳನ್ನ ನಾಮರ್ದರನ್ನಾಗಿ ಮಾಡಿ, ಅವರನ್ನ ಹಿಜಡಗಳನ್ನಾಗಿ ಮಾಡಿ
ಅವನ್ನ ರಾಜಕೀಯ ಮೂಲೆ ಗುಂಪುಗಳನ್ನ ಮಾಡಿದ್ದು ಯಾವ್ದಾದ್ರು ಪಕ್ಷ ಇದ್ರೆ ಈ ಕಾಂಗ್ರೆಸ್ ಪಕ್ಷ. ಹೌದು, ಈ ಕಾಂಗ್ರೆಸ್ ಪಕ್ಷ ಇವತ್ತು ಹಿಂದೂಗಳನ್ನ ಮೂಲೆ ಗುಂಪು ಮಾಡಿ ಮುಸ್ಲಿಮರನ್ನ ತುಷ್ಟೀಕರಣದಲ್ಲಿ ಮಾಡಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಇದೇ ಕಾಂಗ್ರೆಸ್. ಆದ್ರೆ ಮಹಾತ್ಮ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡ್ರಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ವಿಸರ್ಜನೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ವಿಸರ್ಜನೆ ಆಗೋದಿಲ್ಲ. ಆದ್ರೆ ಅಲ್ಲಿನ ಪಾಕಿಸ್ತಾನದಲ್ಲಿ ಮುಸ್ಲಿಂ ಲೀಗು ಪ್ರತ್ಯೇಕ ಆಗುತ್ತೆ, ಮುಸ್ಲಿಂ ಲೀಗು ಬಂದಾಗುತ್ತೆ. ಆದ್ರೆ ಈಗ ಏನಪ್ಪಾ ಅಂದ್ರೆ ಆ ಮುಸ್ಲಿಂ ಲೀಗದ ಚಳುವಳಿಯ ಹೋರಾಟದಿಂದ ಇವತ್ತೊಂದು ಇಸ್ಲಾಂ ಕಂಟ್ರಿ ಆಗುತ್ತೆ. ಅದುವೇ ನರಕ ದೇಶ ಪಾಕಿಸ್ತಾನ ಸೃಷ್ಟಿಯಾಗುತ್ತೆ. ಸ್ನೇಹಿತರೆ, ನೋಡ್ಬೋದು ತಾವು ಹೇಗೆ ಭಾರತ ಮತ್ತು ಪಾಕಿಸ್ತಾನ ಯಾವ ರೀತಿಯಾಗಿ ಧರ್ಮದ ಆಧಾರದ ಮೇಲೆ ವಿಭಜನೆ ಅದು ವಿಭಜನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರ. ನೋಡಿ, ಸಾವಿರಾರು ಜನ ಹಿಂದೂಗಳು, ಅಲ್ಲಿ ಲಕ್ಷಾಂತರ ಹಿಂದೂಗಳು ಇವತ್ತು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅವ್ರಿಗೆ ಸಿಗುತ್ತೆ. ಅವರು ಘೋಷಣೆ ಮಾಡ್ತಾರೆ, ನಮ್ದು ಇಸ್ಲಾಮಿಕ್ ಕಂಟ್ರಿ, ನಾವು ಮುಸ್ಲಿಮರು ಇಲ್ಲಿ ಬಹುಸಂಖ್ಯಾತರಿದ್ದೀವಿ, ಎಲ್ಲ ಹಿಂದೂಗಳು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತೇಳಿ ಘೋಷಣೆ ಮಾಡ್ತಾರೆ. ಆ ಮೊಹಮ್ಮದ್ ಅಲಿ ಜಿನ್ನಾ ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಇಲ್ಲಿನ ಮುಸ್ಲಿಮರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೋಗಬೇಡ್ರಿ, ನಿಮಗೆ ಏನು ಬೇಕು ಎಲ್ಲ ಸಕಲ ಸವಲತ್ತುಗಳು ಈ ದೇಶದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿನ ಸುಮಾರು ಒಂದು 50ರಿಂದ 70 ಲಕ್ಷ ಹಿಂದೂ ಮುಸ್ಲಿಮರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಲ್ಲಿಂದ ಸುಮಾರು 50ರಿಂದ 70 ಲಕ್ಷ ಹಿಂದೂಗಳು ಭಾರತಕ್ಕೆ, ಅಂದ್ರೆ ಅಂದಾಜಿನ ಪ್ರಕಾರ, ಒಂದು ಅಂದಾಜಿನ ಸಿಖ್ರು, ಜೈನರು, ಬೌದ್ಧರು, ಇಲ್ಲಿ ಪಾರ್ಸಿಗಳು ಎಲ್ಲ ಇದ್ದಾರೆ. ಈ ಒಟ್ಟಿನಲ್ಲಿ ಭಾರತ ಏನ್ ವಿಭಜನೆ ಆದಂತ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಏನ ರ್ಯಾಡ್ಕ್ಲಿಫ್ ಲೈನ್ ಇದೆಯಲ್ಲ, ಈ ರ್ಯಾಡ್ಕ್ಲಿಫ್ ಲೈನ್ ಮುಖಾಂತರ ಸುಮಾರು ಭೌಗೋಳಿಕವಾಗಿ 1.5 ಕೋಟಿ ಜನ ಸ್ಥಳಾಂತರವಿದ್ದಾರೆ ಅಂತ ಅನ್ನೋದು ಒಂದು ವಿಷಯ ನೋಡ್ಬೋದು. ಸ್ನೇಹಿತರೆ, ಹೀಗೆ ಭಾರತದ ವಿಭಜನೆ, ಕರಾಳ ದುರಂತ. ಯಾವ್ದಾದ್ರು ಒಂದು ದೊಡ್ಡ ದುರಂತ ಅಂದ್ರೆ ಅದು ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಆದಂತರ ಸಂದರ್ಭದಲ್ಲಿ ಹೇಗೆ ದುರಂತ ಆಯ್ತು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನೋಡಿ, ಈ ರೀತಿಯಾಗಿ ನಮಗೆ ದೌರ್ಜನ್ಯ ಮಾಡಿ ದೇಶಕ್ಕೆ ಹಿಂದೂಗಳನ್ನ ಈ ರೀತಿಯಾಗಿ ದೌರ್ಜನ್ಯ ಮಾಡಿದ್ದು ಯಾವ್ದಾದ್ರು ದೇಶ ಇದ್ರೆ ಅದು ನಮ್ಮದೇ ಆದಂತ ಪಾಕಿಸ್ತಾನ ದೇಶ. ನಮ್ಮದೇ ದೇಶ ಅದು ಪಾಕಿಸ್ತಾನ ಇವತ್ತು ಒಡೆದು ಇವತ್ತು ಏನಾಗಿದೆ, ಇಸ್ಲಾಂ ಕಂಟ್ರಿ ಮಾಡ್ಕೊಂಡಿದ್ದಾರೆ. ಇವತ್ತು ಬಾಂಗ್ಲಾದೇಶದಲ್ಲಿ ಕೂಡ ನೋಡ್ಬೋದು, ಬಾಂಗ್ಲಾದೇಶ ಕೂಡ ನಮ್ದೇ, ಶ್ರೀಲಂಕಾ ನಮ್ದೇ, ಮಯನ್ಮಾರ ನಮ್ದೇ, ಪಾಕಿಸ್ತಾನ ನಮ್ದೇ, ಇಡೀ ಅಖಂಡ ಭಾರತ ಇದೇ ಭಾರತೀಯರದೇ ನಮ್ದೇ ಇದು. ಆದ್ರೂ ಕೂಡ ಇವತ್ತು ಹಿಂದೂಗಳ ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಈ ದೇಶ ನುಚ್ಚುನೂರಾಗಿದೆ. ಪ್ರತಿಯೊಬ್ಬ ದೇಶಭಕ್ತರು, ಪ್ರತಿಯೊಬ್ಬರು ದೇಶವಾಸಿಗಳು ನಾವು ಮತ್ತೊಮ್ಮೆ ಅಖಂಡ ಭಾರತವನ್ನ ಕಟ್ಟಬೇಕು. ಅಖಂಡ ಭಾರತಕ್ಕಾಗಿ ನಮ್ದು ಪ್ರತಿಯೊಬ್ಬರು ಕೂಡ ನಾವು ಕೈ ಜೋಡಿಸ್ಬೇಕು. ಹೇಗೆ ಭಾರತ ಯಾವೆಲ್ಲ ದೇಶಗಳು ಒಡೆದು ಹೋಗಿದೆ, ಮತ್ತೆ ನಾವೆಲ್ಲ ಅಖಂಡ ಭಾರತವನ್ನ ಸೃಷ್ಟಿ ಮಾಡ್ಬೇಕಂದ್ರೆ ಹಿಂದೂಗಳ ಪ್ರತಿಯೊಬ್ಬರು ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಅಂದಾಗ ಭಾರತ ಮತ್ತೊಮ್ಮೆ ಅಖಂಡ ಭಾರತವನ್ನಾಗಿ ನೋಡಲು ನಮಗೆ ಸಾಧ್ಯ ಇದೆ. ಸ್ನೇಹಿತರೆ, ಬನ್ನಿ ಭಾರತದ ಕರಾಳ ಇತಿಹಾಸವನ್ನ ನಿಮಗೆ ತಿಳ್ಕೊಂಡಿರ ನಾನು ಭಾವಿಸಿದ್ದೀನಿ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.